ಮೇಲೆ ರಬ್ಬರು ಕೊಂಬೆನೂ ಒಬ್ಬಿರೋದು. ಯಾವುದು ಪೂನಾವಾಲನೋ ಪುಚಾವಾಲನೋ ಅದು ಯಾವುದು ಬಂದಿದ್ದು ನಾವು? ಪುಚ್ಚವಾಲ ಪೂನಾವಾಲ ಬರೋದು ಪೋಯವಾಲ ಅಷ್ಟೇ. ಪೋಯವಾಲಕ್ಕೂ ಪುಚ್ಚವಾಲಕ್ಕೂ ಹೋದಾಗ ಇನ್ನೊಂಚೂರು ಮುಂದಕ್ಕೆ ಹಿಡಿಲ್ಲ. ನೀನು ಮುಂದಕ್ಕೆ ಕುತ್ಕೊ, ನೀನು ಮೇಲ್ಗಡೆ ಇಟ್ಕೊಂಡ್ ಗುರು. ಅಯ್ಯ ಅಲ್ಲಿ ಎಲ್ಲಿ ಐತಿ ಫೋನ್ ಬೆಂಡ್. ಪರ್ಫೆಕ್ಟ್. ಕ್ರೇಜಿ ಕ್ರೇಜಿ. ಕ್ಯಾಮ್ರಾಮನ್ ಸಂತೋಷ್ ಜೊತೆಗೆ ಮೋಹಿತ್ ಬಿಸ್ನೆಸ್ ಮ್ಯಾನ್ ಮೋಹಿತ್, ಮ್ಯಾಂಚೆಸ್ಟರ್ ಮನೋಜ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಾವು ನಮ್ಗೇನಾದ್ರು 7 ಗಂಟೆ ಹಿಂಗೆ ಗುರು ಡ್ರೈವರ್ ರವಿ. ನಾನು ಹೇಳಿದ್ದೇನು ಹೇಳೋ ಗುರು, ಇದು ಅಂಡರ್ಸ್ಟಿಮೇಟು ಟೀ ಎ ಬನ್ನು ಎಷ್ಟು ಕಿಲೋಮೀಟ್ರನ್ನ ಗಾಡಿ ಓಡಿಸ್ತೀನಿ ಅಂತ ಗುರು. ಓದಿದ್ದು ಬೀಚಲ್ಲಿ ನೀರಿಲ್ಲ ಗುರು. ನಮ್ಮ ಕನ್ನಡ ಸ್ವಲ್ಪ ಏನಾದ್ರೆ ಬೀಚಲ್ಲೆಲ್ಲ ಫಾಲ್ಸ್ ಅಲ್ಲಿ ಇಲ್ಲ. ಅದೇ ಫಾಲ್ಸ್ ಎಲ್ಲ ಹೇಳಿದ್ ಓದಿದ್ದು ಇಲ್ಲ ಬರೀ ವಿಡಿಯೋ ಮಾಡಿಬಿಡಿ. ಯಾರು ಗುರು ರೋಡ್ ಎಲ್ಲ ಚೆನ್ನಾಗೈತೆ, ಸ್ವಲ್ಪ ಮಳೆ ಬರಬೇಕಿತ್ತು ಗುರು. ಮಳೆನೇ ಇಲ್ವಲ್ಲ ಗುರು ಇಲ್ಲಿ. ಬಿಸಿಲು ಕಿತ್ಕ ಹೊಡಿತಾ ಇಷ್ಟು ಮಟ್ಟಕ್ಕೂ ಬಿಸಿಲು ಬಂದ್ರೆ ಇದೆ. ಕೊಡಗು ತಲಕಾವೇರಿ ದೂರ ಇಲ್ಲಿಂದ. ಕೊಡಗು ತಲಕಾವೇರಿ ದೂರ. ಕೊಡಗು ತಲಕಾವೇರಿ ಗೊತ್ತಿಲ್ಲ. ನೋಡ್ಬೇಕು ನೀವು. ತರಕಾರಿ ಹತ್ರ ತಲಕಾವೇರಿ ಹೋಗುರ ಮಾಡಿಕೆ ಗುರು ಗಂಟೆ ಗುರು ಹೇಳಿ ತರಕಾರಿ ಅಂತ ಗುರು. ಎಲ್ಲದಕ್ಕೂ ನನ್ನೇ ತಪ್ಪು ತಿಳ್ಕೊತಿಲ್ಲ ಗುರು. ತಲಕಾವೇರಿಗೆ ಹೋಗ್ಬಿಟ್ಟು ಗಾಡ್ಸಕ್ಕೆ KRTC ಬಸ್ಸನ್ನು ತಿರುಗಿ ಸಾಡ್ಬಿಟ್ಟಿದ್ರು. KRTC ಬಸ್ಸನ್ನು ತಿರುಗಿ ಸಾಡ್ಬಿಟ್ಟಿದ್ದ. ನೈಟ್ ಹೊರಟೋಗಿದ್ದೆ. ನಮ್ಮ DMS ಸರಿ ಪ್ರೈವೇಟ್ ಬಸ್ ಮಾಡಲಿ ಗೌರ್ಮೆಂಟ್ ಬಸ್ಸೇ ಮಾಡೋದು. ಆಗ ನಿಮ್ಸ್ಕೊ ಮರ್ಜಾಗ್ಬಿಟ್ಟಿದ್ರು ಟ್ರಿಪ್ಪಲ್ಲೆಲ್ಲ ಅಲ್ವಾ. ಕ್ರೇಜ್ ಇವ್ರು ಆದರೂ ಕೇರಳ ಚೆನ್ನಾಗೈತೆ, ಬಟ್ ಬಿಸಿಲು. ತಗೋತೀರಾ? ಅಲ್ಲೇ ಇತ್ತು ಫ್ರೀಯಾಗಿ ಇಟ್ಕೊಂಡು ಹೋಗಿದ್ರಲ್ವಾ. ಚಿಕ್ಕದಿಂದ ಸಾಕು ಈಗ ಮಾಡಿದ್ರು. ಸೊ ಅಂತೂ ಒಂದು ಪ್ಲ್ಯಾನ್ ಆಗಿ ಬಂದು ಎಲ್ಲಿ ಹೋಗೋದು ಅಂತ ಡಿಸೈಡ್ ಆಗ್ತಾನೆ. ಗಂಟೆ ಮಾತು ಕೇಳ್ಕೊಂಡು ವಿರಾಜಪೇಟೆಗೆ ಹೋಗ್ತಾ ಇದ್ದೀವಿ. ನಾನು ಡಿಸೈಡ್ ಮಾಡೋದು ಬರೋದ ಇನ್ನಿಂದನೇ ಟೈಮ್ ವೇಸ್ಟ್ ಆಯ್ತಾ ಇರೋದು. ಇಲ್ಲಿಂದ ಬರೋ ಆ್ಯಕ್ಚುಲಿ ಟೈಮ್ ಎಲ್ಲ ಹಣ್ಣು ಸಖತ್ತಾಗಿರ್ತಾವಲ್ಲ ನೀವು ತಿನ್ಬೇಕಾ ಹೆಚ್ಚೆ ಹಣ್ಣು. ಗುಡಿ ಸಗದಾಗಿರ್ತಾವೆ. ಗಾಡಿ ಹೊಸ್ಕೊಂಡು ತಗತಿಯಾ? ಹಾಂ, ನೆಕ್ಸ್ಟ್ ಸಿಗ್ತವೆ. ಅದರಲ್ಲೇನಿದೆ. ಮೈಸೂರು ಮೆಡಿಕಲ್ ಸ್ಟೋರ್ ನೋಡ್ಕೊಳಪ್ಪ ಸೈಲೆಂಟಾಗಿ. ವಿರಾಜಪೇಟೆ ಹೋಗ್ತೀವಲ್ಲ ಅಲ್ಲೇ ಹೋಗೋಣ. ವಿರಾಜಪೇಟೆ ಗೊತ್ತಾದರೆ ಗೊತ್ತಿಲ್ಲ. ಅಷ್ಟು ಕನ್ನಡ ಇರ್ತದೆ. ಸ್ವಲ್ಪ ಬೆಂಚಲ್ಲಿ ಲಾರಿ ನೋಡಲಿ ಕರೆಕ್ಟ್ ಗುರು. ಜಿಗಿ ಜಿಗಿ ಲೈಟ್ಸ್ ಈಗೇನೋ ಮಾಡಿಫೈ ಮಾಡಿಸಿರೋದ ಅಂತ ಗಂಟೆ ಅದು. ಓನರ್ ಕಮ್ ಡ್ರೈವರ್ ಆದರೆ ಎಲ್ಲ ಮಾಡಿಫೈ ಮಾಡಿ ಹಲೋ ಕೇರಳ. ಕೇಳೋಗು ಕೇಳೋ. ಅಲ್ಲೇ ಹೋಗ್ಬಿಟ್ಟು ಕೇಳೋ ಎಷ್ಟು ಕೊಟ್ಟಿದ್ದು ಅಂತ. ಇಲ್ಲೇ
ಹೋಗ್ಲಿ ಇಲ್ಲಿಂದ ತಗೊಬಂದ್ಬಿಟ್ಟು ಮಡಿಕೇರಿಲಿ 600 ರೂಪಾಯಿ ಕೆಜಿ ಮಾರ್ತಾವ್ರೆ. ಮೈಸೂರ್ಗೆ ಹೋದಾಗ ಅದು ಇಟ್ಕೊಂಡು ಮನೇಲಿ ಬೇಡ. ಮೈಸೂರ್ಗೆ ಹೋದಾಗ ಅವತ್ತು ಕಾಲ್ ಕೆಜಿ 100 ರೂಪಾಯಿ 50 ರೂಪಾಯಿ ಕೊಟ್ಟು ತಗೊಂಡು 150 ಕಾಲ್ ಕೆಜಿಗೆ. ಅಲ್ಲೇ ಕೊಂಚ ಬೀಜಗಳು ಒಂದೆರಡು ನೋಡವ ಹೊಟ್ಟೆ ಎಲ್ಲ ಉರ್ದೋಯ್ತು. ನಾನು ಒಂದ್ಸರಿ ಅವಳು ಪ್ರೆಗ್ನೆಂಟ್ ಆದಾಗ ತಂದಿದ್ದೆ. ಅವಳೇ ಒಂದು 2-3 ತಿಂಗಳು ಅಷ್ಟೇ ತಿನ್ನಲೇ ಇಲ್ಲ ಅವಳು. ನಾನು ಅವಾಗಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಅದಂದ್ರೆ ಏನಂತ ಬಂತು ಕೇರಳ ಕರ್ನಾಟಕ ಬಾರ್ಡ್ರು. ಗೊತ್ತಾ? ಅದೇ ಕೇರಳ ಈಶ್ವರ ಕರ್ನಾಟಕ ಸ್ಟಾರ್ಟ್ ಏನು ಕರ್ನಾಟಕ. ಈ ಕಡೆ ಮನಿ ಪ್ರಾಬ್ಲಮ್, ಆ ಕಡೆ ಮನೆ ಪ್ರಾಬ್ಲಮ್. ಸ್ಟಾರ್ಟ್ ಕರ್ನಾಟಕ. ನಾವು ಇದಕ್ಕೆ ಬಂದಾಗ ಹೋದ್ಸ ಬೈಕ್ ಟ್ರಿಪ್ ಬಂದಾಗ ಗೋಪ್ರೋ ಬ್ಯಾನ್ ಮಾಡ್ಬಿಟ್ಟಿದ್ರು. ಎಲ್ಲ ನೀರು ತುಂಬ ಅರಿಬೇಕು. ಮಳೆ ಬಂತು ಅಷ್ಟು ಅವಾಗಲೇ ಇಲ್ಲ ಏನೋ ಕೆಲ ಚೆಕ್ ಪೋಸ್ಟ್ ರೈಟ್ ಬಂದು. ರೈಟಾ? ಹಾಂ ಇಲ್ಲಿ ರೈಟ್ ಐತಿ. ಇಲ್ಲಿ ಇದಾ? ಹಾಂ ಹಾಂ ಇನ್ನೇಂಗೆ ಹೋಗ್ತೀರಾ? ಒನ್ ಮೆನು ಸಂಭವ ಇದು. ಇಲ್ಲಿ ಹಾಕಿಲ್ವ? ಮೈಸೂರು, ವಿರಾಜಪೇಟೆ, ಬೆಂಗಳೂರು. ಯಾಕೂರು ಯಾವ ಗಾಡಿಗಳು ಬಂದಿರ್ಲಿಲ್ವಲ್ಲ ಅದಕ್ಕೆ. ಇಲ್ಲಿ ನೋಡೋ ಗಂಟೆ ಲೆಫ್ಟಲ್ಲಿ ರೈಟಲ್ಲಿ ರಿವರ್ ಇನ್ನೂ ಹರಿತಾ ಇಲ್ಲ. ಖಾಲಿ ಖಾಲಿ ಖಾಲಿ. ಕೆಂಡ ಹಾಂ ಇಲ್ಲಿಗೆ ಎಂಡ. ಇಲ್ಲಿಂದ ಕರ್ನಾಟಕ ಮಾಡ್ರಲ್ಲ. ಇದು ಆ ರಿವರ್ ಮಧ್ಯೆ ಆ ಕಡೆ ಈ ಕಡೆ ಹೋಯ್ತು. ಇವೆಲ್ಲ ಕರ್ನಾಟಕ. ವಿರಾಜಪೇಟೆ ಕಡೆಯಿಂದನೇ ಬೈಕಲ್ಲಿ ಬಂದಿದ್ದು. ಈ ಥರ ಇರಲಿಲ್ಲ ಅದು. ಬೈಕಲ್ಲಿ ಬಂದಿದ್ದು ಈ ಥರ ಇರಲಿಲ್ಲ. ರಿವರಿಂದ ಆ ಕಡೆಗೆಲ್ಲ ಕೇರಳ. ಇನ್ನ ಕರುಗಳು ಸ್ಟಾರ್ಟ್ ಆಯ್ತು. ಫಾರೆಸ್ಟ್ ಸ್ಟಾರ್ಟ್ ಆಯ್ತು. ವಿರಾಜಪೇಟೆ ಫಾರೆಸ್ಟ್ ಡಿವಿಷನ್. ನಿಲ್ಸದೇ ನಿಲ್ಲದಾನೆ ಸುಮ್ಮನೆ ಹೋಯ್ತಾ ಇರೋದೇ ಇಲ್ಲಿ. ಪೊಲೀಸ್ ಬರ್ತಾರೆ, ಸೀಟ್ ಬೆಲ್ಟ್ ಹಾಕ್ತಾರೆ. ಬಂದ್ಬಿಟ್ಟು ಕರ್ನಾಟಕಕ್ಕೆ ಹಾಂ ನಮ್ದೇ ಅವ ಇನ್ನ ಕಟ್ಟಗೂರು ಆದ್ರೂ ನಮ್ಮವ್ರು ಪೊಲೀಸ್ ನಮ್ಮವರೇ ಅಡ್ಡ ಹಾಕ್ತಾರೆ ಬಡೈಕ್. ಅಲ್ವಾ? ನಮ್ಮೂರೇ ಸರಿ ಇಲ್ಲ. ಈಗ ಕೊಡಗು ಅವ್ರದ್ದು ಇಲ್ಲೆಲ್ಲ ಪೊಲೀಸ್ ಹಾಕೊಂಡು ನಿಲ್ಸ್ಕೊಂಡು ಇಲ್ಲೇ ನಿಲ್ಲಿಸ್ತಾರೆ. 10 ವರ್ಷ 20 ವರ್ಷ. ನಮ್ಮ ಮೈಸೂರು ಬೆಂಗಳೂರಿಂದ ಹೆವಿಯಾಗಿ ಇಲ್ಲೇ ಹಿಡಿತಾರೆ ಬಡೈಕ್. ಒಂದ್ಸರಿ ಹಂಗೆ ಒಂದು ಸಿಗಾಕೊಂಡಿದ್ದೆ ಕೊಡಗಲ್ಲಿ. ಹೌದಾ? ಆಲ್ಮೋಸ್ಟ್ ಬಂದಲ್ಲ ಸಿಟಿಯಿಂದ ಆಚೆ ಅಲ್ವ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ತಾನೆ ಬಿಚ್ಚಿ ಕೈಲಿ ಹಿಡ್ಕೊಂಡೆ. ಬೈಕಲ್ಲ, ಬೈಕ್ ಹಿಡಿತಾರ ಪಕ್ಕ. ನನ್ನ ಫ್ರೆಂಡ್ ಕಟ್ಟಿದ್ದ. ಬುಲೆಟ್ ಕಾರು ಹಿಡಿತಾರ. ಯಾರು ಒಬ್ಬೊಬ್ರಿಗೆ ಹಾಕ್ತಾರೆ, ಒಬ್ಬೊಬ್ರು ಬಿಡಲ್ಲ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಅಲ್ಲೇ ಅಡ್ಡ ಹಾಕ್ತಾರೆ. ನೋಡಿ ಇಲ್ಲೆಲ್ಲ ಆನೆ ಹೋಗಿಕೊಂಡಿದ್ದ. ಇಲ್ಲೇನ್ ಬರಲ್ಲ ಸ್ಟಾರ್ಟ್ ಅನ್ಸುತ್ತೆ. ಆಯ್ತು ಇವಾಗ ಕರುಗಳು. ರೈಟ್ ಟು ಲೆಫ್ಟ್, ರೈಟ್ ಟು ಲೆಫ್ಟ್. ಆನೆಗಳು ಎಲ್ಲಾರು ಬಂದಿರ್ ಚೆನ್ನಾಗಿರೋದು. ಗಂಟೆಗೆ ಒಂದೆರಡು ಹಿಡುಗರು ಪಾಪ ವಿಡಿಯೋ ಮಾಡ್ತವನೆ. ಎಲ್ಲ ತಿನ್ ಅದೇನೋ ಹೇಳಕ್ ಬಂದಲ್ ಮೈತಾ ತಿನ್ಕೊಂಡು. ನಮ್ಮೂರೇ ನಮಗೆ ಬೇಡ ಅಂತ, ನಮ್ಮ ರಾಜ್ಯ ನಮಗೆ ಬೇಡ. ಗುರು ಕತ್ಲೆ ಇದ್ರು ಲೈಟ್ ನೋಡ್ಗುರು ಹೆಂಗ್ ಕಾಣಿಸ್ತಾ ಇದ್ರಲ್ಲಿ. ಐಫೋನ್ ಅಂತ ಇನ್ನೇನು ಬೈತಾರೆ ಗುರು. ಅಷ್ಟು ಕತ್ಲೆ ಆಗಿಲ್ಲ. ಆದ್ರೂ ಒಂಥರ ಈಚೆ ನೋಡೋದ್ಕೋ ಎಲ್ಲರಿಗೂ ಡೇ ಲೈಟ್ ಗ್ಲಾಸ್ ಒಳಗೆ ಹಂಗೆ ಕಾಣಿಸುತ್ತೆ, ಕತ್ಲೆ ಅನ್ಸುತ್ತೆ. ಏನ್ ಗಾಡಿಗಳೇ ಇಲ್ವಲ್ಲ ಮರೆಯಲ್ಲಿ. ಈ ಕೇರಳದಿಂದ ಬರ್ತಿರೋದು. ಆದ್ರೂ ರೋಡ್ ಚೆನ್ನಾಗಿದೆ ಇದು. ಕರುಗಳೆಲ್ಲ ಓಡಿಸೋರು ಅಲ್ಲಿ ಕೇರಳದಷ್ಟು ನೀಟಾಗಿಟ್ಟಿಲ್ಲ.
ಅದಕ್ಕಿಂತ ದುರಂಧರೇನೋ ಮರೆ ನೀನು. ಮುಗಿಲ್ಪೇಟೆಯಲ್ಲಿ ಮುಗಿಲ್ಪೇಟೆ ಕಾರಲ್ಲಿ ಹೋಗಲ್ಲ ಗುರು, ಅವ್ರದ್ದೇ ಜೀಪಲ್ಲಿ ಹೋಗ್ಬೇಕು. ಗುರು ನೋಡುಗರು ಗಾಡಿಗಳಿಲ್ಲ ಅಂತಿದ್ದಾರೆ ನೋಡುಗರು, ಓವರ್ಟೇಕ್ ಹೋಗ್ತಾರೆ ನೋಡುಗರು. ಹಂಗೆ ನಾವು ನೋಡಿಲಿ ಏಯ್ ಕೇರಳದವರು ಅಷ್ಟಾದ್ರ ಅವ್ರಿಗೆ ಗಾಡಿಗಳಿಲ್ಲ ಅದಕ್ಕೆ ಇಷ್ಟೊಂದು ಗಾಡಿ ಅವ್ರಿಗೆ ತರಿಸ್ತೇವೆ. ಗಾಡಿಗಳು ಬೇಡ ಗುರು ನಂಗೆ. ನೋಡೇ ನಿಂತು ಗುರು, ನಡಿ ಗುರು. ಒಂದು ಗಾಡಿ ಬಂದ್ರೆ 1,000 ಸ್ಕೂಟ್ರುಗಳು ಹೋಯ್ತವೆ ಗುರು ಅಷ್ಟೇ. ಎಮರ್ಜೆನ್ಸಿ ಆದ್ರೆ ಕಾರ್ಗಳು ಕರೆಸ್ತೀವಿ ಗುರು. ಇವೆಲ್ಲ ಹೋಯ್ತವೆ ಗುರು, ಟ್ರಕ್ಕು ಗೂಡ್ಸ್ ಗಾಡಿಗಳೆಲ್ಲ ಹೋಗ್ಬೋದು. ಅವು ಹೋಗ್ಬೋದು. ಕೇರಳ ಫುಲ್ ಬೀಚ್ ಸೈಡ್ ಆಗಿ, ಚೆನ್ನೈನೇ ಪರವಾಗಿಲ್ಲ, ತಮಿಳ್ನಾಡು ಪರವಾಗಿಲ್ಲ ಅಲ್ವಾ? ಅದು ಇನ್ನ ಹೀಟ್ ಅಲ್ಲ ಹೀಟ್ ಆದ್ರೂ ಬೀಚ್ ಗೀಚ್ಗಳು ಇರ್ತವೆ ಅಂತ. ಯಾರು ಸಮುದ್ರ ಇರುತ್ತವೆ ಜಾಸ್ತಿ ಇತ್ತು ಗುರು. ಹೋದ್ವಲ್ಲ ನಾವು ಅಲ್ಲಿ ಹೋಗ್ತೀವಿ ಬೆಟ್ಟೆ ಹೋಗ್ತೀವಿ ಬೇಗ. ಬಂದೇ ಬಿಟ್ವಾ ಅಲ್ಲೇ? ಫುಲ್ ಬಿಸಿಲಲ್ಲಿ ಬೀಚ್ ಹೋಗಿದ್ವಲ್ಲ ಚೆನ್ನೈಗೆ, ಆ ಬೀಚ್ಗೆ ಅಷ್ಟು ದೂರ ನಡ್ಕೊಂಡು ಹೋಗೋಕೆ ಸುಸ್ತಾಗೋಯ್ತದೆ. ಇಲ್ಲೊಂದ್ಸಲ ಬಂದ್ಬಿಟ್ಟು ಟೀ ಕುಡ್ದಿದ್ದೆ ಗುರು ನಾವು, ಕಾಕತೋಡು ದೇವಿ ಕ್ಷೇತ್ರ ಅಂತ. ಅಲ್ಲ ಇದು ಬಂದೇ ಬಿಟ್ವಾ ಕರ್ನಾಟಕಕ್ಕೆ? ಕರ್ನಾಟಕ ಅಂತೀನಿ, ವಿರಾಜಪೇಟೆಗೆ. ಇವೆಲ್ಲ ಇನ್ನೂ ಸುಮಾರು ದೂರ ಐತೆ. ಇವೆಲ್ಲ ಇನ್ನೂ ಫಾರೆಸ್ಟ್ ದಾಟ್ಬೇಕು. ವಿರಾಜಪೇಟೆಗೆ ಹಾಕ್ಬೇಕಾ ಇನ್ನು? ಎಲ್ಲರೂ ಹಂಗೆ ಈಗ ಹೆಂಗೂ ಒಂದೇ ರೋಡ್ ಅಲ್ವಾ, ಎಲ್ಲ ರೂಮ್ ಗೀಮ್ಸ್ ಎಲ್ಲ ಸಿಗ್ತಾವ, ಹಂಗೆ ಚೆಕ್ ಮಾಡಿ ಆನ್ಲೈನಲ್ಲಿ. ಇದು ಯಾವ ಈಗ ಸೈಡ್ಗೆ ರೈಟ್ ಒಳಗಡೆ ಹೊಂಟೋಗೈತೆ. ಇದು ವಿರಾಜಪೇಟೆಗೆ ಹೋಗಿಲ್ಲ, ಇದು ಹೌದಾ? ಮಧ್ಯದಲ್ಲಿಂದ ಒಳಗಡೆ ಈಗ ಇಲ್ಲಿ ಹೋಯ್ತಿದ್ವಿ ಫಾರೆಸ್ಟಲ್ಲಿ. ಇವರು ಮಿನಿಸ್ಟ್ರು ಗುರು ಅದಕ್ಕೆ ಕಳಿಸ್ತಾನೆ. ಕೇರಳ ತೆಗಿ ಚೆಕ್ ಪೋಸ್ಟ್ ಐತೆ. ಮೈಸೂರಲ್ಲೇ ತುಂಬ ಹೋಗೋರು. ಮೈಸೂರಲ್ಲಿ ಎಂಟ್ರಿ ಕೊಡಲ್ಲ ಗುರು ನಾವು. ಜೇಸ ಸುತ್ತಮುತ್ತ ಇರೋರೆಲ್ಲ ಏನೋ ಮಲಯಾಳಿಸ್ಗಳೇ. ಜೇಸಸ್ಸು ಪ್ಯಾಲೇಸು ಸೈಡ್ಗೆಲ್ಲ ಬಾವ ಅವ್ರು ಮಾಡೋ ಬಿಸ್ನೆಸ್ ನಾವೇ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ. ಅವರು ರಾಜಸ್ಥಾನದವ್ರು. ಎಂತೆಂತ ಚಿಕ್ಕ ಇದ್ರಲ್ಲೆಲ್ಲ ಶಾಪಿಂಗ್ ಮಾರ್ಟ್ಗಳು. ಇವರು ಸ್ಟೇಟುಗಳು ಟೀ ಮಾರೋದ್ರಿಂದ ಹಿಡಿದು ಎಲ್ಲಾರು ಮಾಡ್ತಾರೆ ಗುರು. ಅವ್ರಿಗೆ ಯಾವ್ದು ಮೇಲು ಕಿಲೋ ಅನ್ನೋದು ಇಲ್ಲಕ್ಕೆ ಇಲ್ಲ. ಮಚ್ಚ ಅವ್ರು ಮಡ್ಗದೇನಿದ್ರು ದುಡ್ಡು ಮಾಡ್ಬೇಕಷ್ಟೇ. ಎಲೆಕ್ಟ್ರಿಕ್ ಐಟಮ್ಸು, ಬೋರ್ ಐಟಮ್ಸು, ಸೀರೆಗಳು, ಸೀರೆ ಅಂಗಡಿ, ಅವೇನು ಕೆಟ್ಟೋಗಲ್ಲ, ಏನು ಇಲ್ಲ ಅವು. ಅವರು ಯಾವ ಇದು ಮಾಡೇ ಇಲ್ಲ ಗುರು ಅವರು. 1XL ಇಡು 0.5ಗೆ ಹಾಕಿದ್ಯಾ? ಬ್ಯಾಕ್ ಹೇಳಿ ಫೋಕಸ್ ಇದು ನೋಡ್ತಾ ಅದಲ್ಲೇ ಟಚ್ ಮಾಡಿ ಹಂಗೆ ಒಂಚೂರು. ಎಲ್ಲ ಫಾಗ್ ಥರ ಆಗೈತೆ ಗುರು. ಗುರು ಇನ್ನೋವಾದಷ್ಟು ಯಾವ್ದು ಕ್ಲಿಕ್ ಆಗಿಲ್ಲ, ಸುಮ್ಮನಿರು. ಆದ್ರೆ ಈಗ ಜಾಸ್ತಿ ಇನ್ನೋವಾ ರೇಟ್ ಜಾಸ್ತಿ. ಯೂಟಿಗೆ ಆಗುತ್ತೆ, ಇದು ಬಜೆಟ್ ಫ್ರೆಂಡ್ಲಿ. ಬಟ್ ಅದರಷ್ಟು ಪವರ್ ನೋಡುಗರು. ವೆಹಿಕಲ್ ಕಂಡೀಷನ್ ಅದಕ್ಕೆ ತಗೊಳ್ಳೋರು ಇವಾಗ ಅಷ್ಟು ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ ಕಟ್ಕೊಂಡು ಹೋಗೋದು ಮೈತಾ. ಗುರು ಆ ಥರ ಇದು ಏನದು ಹಿಮಾಲಯ ಬಾಕ್ಸು ಬಾಕ್ಸ್ ಎಲ್ಲ ಕಾಸ್ಟ್ಲಿ 10,000 ಗುರು. ಗುರು ಎಷ್ಟು ಥರ ಹಾಕಿ ಗುರು. ಸೇಫ್ಟಿ ಮುಖ್ಯ ಗುರು. ಬಟ್ಟೆಗಳು ಏನು ನೆನೆಬಾರ್ದು ಗುರು. ಜಾಕೆಟ್ ತಗೋಬೇಕು 10,000 ರೂಪಾಯಿ. ಬೈಕ್ ಹೇಳಿದ್ವಲ್ಲ, ಗುರು ಬೈಕ್ ತಗೊಂಡಿರಿ ತಡಿ. ಬೈಕ್ ತಗೋಬೇಕು. ಶೋರೂಮಲ್ಲೇ ಕೊಡ್ತಾರೆ ಬಚ್ಚಿ ಒರಿಜಿನಲ್ ಜಾಕೆಟ್. ಇದು ಯಾವ ತಿಂಗಳ ಮೊಯ್ತ ಬೈಕು? ಎಷ್ಟು ಬಂದ್ರೆ ಆಫ್ ರೋಡ್ ಫೀಲ್ ಆಗಂತ ತಗೋಬೇಕು ಗುರು. ನೀನೇನ್ ಗುರು NS ಪನೆಸ್ ಅನ್ಕೊಂಡು ಅದು ಇವಾಗ ಸರಿ ಗುರು KTM 390 ಅಡ್ವೆಂಚರ್ ಅಡ್ವೆಂಚರ್ ತಗೋರು. ಆಫ್ ರೋಡ್ ಹೊಡಿಬೇಕು ಗುರು, ಬಂಡೆಗಳು ಎಲ್ಲ ಗುರು. ನೀನು ಆಫ್ ರೋಡ್ ಅಂದ್ರೆ ಬರೀ ಕಲ್ ಬಂಡೆ ಅಲ್ಲ. ಈಗ ಇಲ್ಲಿ ಪಕ್ಕದಲ್ಲಿ ನೋಡು, ರೋಡ್ ಎಲ್ಲ ಇದಾಗಿಲ್ವಾ, ಮಳೆ ಹೋದು ಉಣ್ಕಳ್ದಿರೋ ಗುಂಡಿ ಹಂಗೆಲ್ಲ ಇರ್ತಾವ ರೋಡ್ಗಳು. ರಾಣಿ ಜರಿ ಎಲ್ಲ ಹೋಗ್ಬಿಟ್ರೆ ನಾನ್ ಬೈಕ್ ಎತ್ಸಕ್ಕಾಗಿಲ್ಲ ಗುರು, ಫ್ರೆಂಡ್ ಕೊಟ್ಬಿಟ್ಟೆ. ಗುರು ಬುಲೆಟ್ ಗಾಡಿ ಗುರು ಅದೇನು ಊಟಕ್ಕೆ ಉಣ್ಕತಾನೆ ಐತೆ.
ಆಮೇಲೆ ಅವನು ಕೊಟ್ಬಿಟ್ಟೆ, ಅವನು ಹತ್ತಿಸ್ತಾ. ಬದಿಲೆಲ್ಲ ಹತ್ತದ ಹ್ಮ್ ನಮ್ಮ ಡ್ಯೂಕ್ ಸಾಕು bro. ಅದೇ ಅವ್ನು ತಂದೆ ಬಿಡ್ತದೆ ಹೊಡಿಕೆ ತೂಕ ವೆಯ್ಟ್ ಅಲ್ವಾ. ಡ್ಯೂಕೆ ಸಾಕು. ಇಂಪಲ್ಸು ಚೆನ್ನಾಗೈತೆ, ಎಕ್ಸ್ಪಲ್ಸು. ಇಂಪಲ್ಸ್ ಅದು ಬೈ ಎಕ್ಸ್ಪಲ್ಸ್ ಸೈಕಲ್ ಇದ್ದಾಗ ಬೈ ನಮಗೆ. ನಾವು ಇಂಪಲ್ಸ್ ಅಂತಾನು ಐತಕಲ್ಲ. ಇವರು ಎಕ್ಸ್ಪಲ್ಸ್ ಒಂದು ಸ್ವಲ್ಪ ಸೈಕಲ್ ತರ ಆದ್ರೂ ಅದು ವೇಸ್ಟ್ ಗಾಡಿ, ಅದು ಬೇಗ ಖರ್ಚು ಜಾಸ್ತಿ ಹೋಗ್ತದೆ. ಯಾವ್ದು? ಪಲ್ಸ್ ಹೌದಾ? ಇರೋದು ಎಕ್ಸ್ಪಲ್ಸ್. ಓ MRMG ಹತ್ರ ಅವರು ಅದೇ ಗುರು ಇರೋದು. 40,000 50,000 ಕಿಲೋಮೀಟರ್ ಓಡಿದ್ರೆ ಸಾಕು, ಇಂಜಿನ್ ಪ್ರಾಬ್ಲಮೇ ಜಾಸ್ತಿ ಆಗುತ್ತೆ. ಅವನು ಈ ತರ ಗುಂಡಿಗಳ ರೋಡ ನೀನ್ ಮಾಡ್ಸಿ ಹೋಯ್ತಾ, ನಮ್ಗೆ ಯಾಕಿಂಗ್ ಹಿಂಸೆ ಕೊಟ್ಟಿಯ ಮರ್ಯಾ. ಗುರು ನಾಳೆಗೆ ಏ, ಮಳೆ ಸುಮ್ನಿರು ಬರ್ತೈತೆ ಮರ್ಯಾ. ಗುರು, ಅದಕ್ಕೆ ಮುಚ್ಚಕೈತೆ KTM ಅಲ್ಲಿ ಬಾ ಚೆನ್ನಾಗಿ ಅಡ್ವೆಂಚರ್ ಅದು ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಗುರು ಮಳೆ ಹೋಯ್ತೈತೆ ಅದಕ್ಕೆ ಮುಚ್ಚಕೈತಲ್ಲ ಬೇರೆ. ಸುಮ್ನಿರ ಮರ್ಯಾ, ನೀನ್ ನಮ್ಗೆ ಹಿಂಸೆ ಕೊಡ್ತಿ. ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಗುಂಡಿದ್ರು ಹೇಳು. ಛತ್ರಿ ಇಲ್ವಾ, ಟಾರ್ಪಲ್ ಇಲ್ವಾ ಇಟ್ಕೊಂಡು ಹಾಕ್ಸಕ್ಕೆ? ಹೆಂಗೆ ಬಾ ಕಳಿಸ್ತೇ ಬಿಡ. ಹೋಗ್ ಮಚ್ಚ ಬರೀ ಸಿಮೆಂಟ್ ಹಾಕ್ಬಿಡು, ಸಿಮೆಂಟ್ ಹಚ್ಚಿ ಲೆಗ್ಗೆ ಬಿಟ್ಬಿಡು. ಅದೇ ಕಳಿಸ್ಕೊಂಡು ಗಾಳಿ ಕೆಲಸ ನೆನೀತಾರೆ ಇನ್ನೂ ಒಂದೇ ಒಂದು ಕಾಡುತ್ತೆ. ಛತ್ರಿ ಇಟ್ಬಿಡ್ಬೋದು, ರೈನ್ ಕೋಟ್ ಕೊಡು. 3D ಅನ್ಕೊಂತಾರೆ ಇದು ಗುರು ರೈನ್ ಕೋಟ್ ಕೊಡು, ರೈನ್ ಕೋಟ್ ಹಾಕ್ತಿದ್ರು. ವಾಕಿಂಗ್ ಅಲ್ಲಿ ಹೋಯ್ತವ್ರೆ. ಇಲ್ಲ ಚೀಲ ಕೊಡು. ಅಷ್ಟೊಂದು ಆಟೋ ನಿಂತವೈತೆ ನೋಡಿ ಇಲ್ಲಿ. ಮಾಡು ಬೈ ಏನ್ KSRTC. ಏನಿಲ್ಲ, ಯಾವ್ದು ಲೇಕ್ ವ್ಯೂ ರೆಸ್ಟೋರೆಂಟ್ ಕ್ಲೋಸ್ ಆಗ್ಬಿಟ್ಟು ಕ್ಲೋಸ್ ಆಗ್ಬಿಟ್ಟೈತಲ್ಲಪ್ಪ. ಇಲ್ಲೆಲ್ಲಿ ನಿಲ್ಸಕ್ ಜಾಗ ಎಲ್ಲ ಐತದು, ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟವ್ರು. ಕೂರ್ಗ್ ಕಿಪ್ಸಿ 7 ಕಿಲೋಮೀಟರ್ ರಾಜಪೇಟೆ. ಕಮಿಂಗ್ ರಾಜಪೇಟೆ. ಬಂದ ಆಲ್ಮೋಸ್ಟ್. ಕೂರ್ಗೇಟ್ ಎಲ್ಲಿ ಬರ್ತಾ ಇದೆಯೋ TT ಹೇಳ್ಬೇಕಾ ಗುರು? ಮತ್ತೆ ಎಲ್ಲಿ ಬರ್ತಾನ ಗುರು? ಬ್ಯಾರಿಗೆ ಸೈಡ್ ಅಲ್ಲಿ ಬರ್ಬೇಕು ಗುರು. ಗುರು ಡಿಮ್ ಅಂಡ್ ಡಿಪ್ ಮಾಡ್ಬೇಕು. ಲೈಟ್ ಕೊಟ್ಟಿರೋದು ಯಾಕೆ? ರೈಟ್ ಲೆಫ್ಟ್? ಆ ಕಡೆ ಲೆಫ್ಟ್, ಸ್ಟ್ರೈಟ್ ಲೆಫ್ಟ್ ಲೆಫ್ಟ್. ಅದು ಮೈಸೂರಿಗೆ ಅದು ಸೀದಾ ಆಗಿ ಹೋಗುತ್ತೆ. ಮಡಿಕೇರಿ ಸ್ಪೆನ್ ಪೀಸ್ ಆಗಿ ಎಸ್ಬಿಟ್ಟಿರಿ ಈಗ. ಆ ರೋಡೆ ಹೋಗ್ಬೇಕಾಗಿತ್ತು. ಡಿಮಾಂಡ್ ಬಾಡ್ಲಿಗೆ ಬಿಡ್ಲಿ. ಗುರು ಮಾಡ್ಬೇಕು ಆಪೋಸಿಟ್ ಬರೋಕ್ ಹೆಂಗ್ ಗೊತ್ತಾಯ್ತದೆ? ಇಲ್ವೇನೋ ಗುರು ಲೈಟು. ಇಲ್ಲ ಅಂದ್ರೆ ಯಾಕೆ ಓಡಿಸ್ಬೇಕು ಗುರು? TT ಎಲ್ಲ ಗುಜ್ರಲ್ಲಿ ನಿಲ್ಸ್ಬೇಕು ತಗೊಂಡೋಗಿ. ಬ್ಯಾರಿಗೇಡ್ ಹಾಕಿದ್ರೆ ಆ ಕಡೆ ಜಾಗ ಐತಲ್ಲ, ಲೆಫ್ಟ್ ಸೈಡ್ ಹೋಗಕ್ಕೆ, ಇವಾಗ ರೈಟ್ ಸೈಡ್ ಹೋಗಕ್ಕೆ ಈ ಕಡೆ ಊರ್ಗೆ ಗುರು ಹೋಗೋರು. ಬಾ ಇವತ್ತು ತೀರ್ಮಾನ ಮಾಡೋದು ಬಾ ಮನೋಜು, ಎಲ್ಗ ಹೋಗೋದು ಅಂತ. ಗಂಟೆ ಬಾರಲ್ಲಿ ಏನೋ ಹೇಳ್ತಾನೆ ಈಗ. ಹಂಗೆ ನಾವು ರೂಮ್ ನೋಡೋ ಅಂದ ಅಲ್ಲ ಮನ ಹೋಯ್ತಾ, ರೂಮ್ ನೋಡೋ ಕಡಿಮೆ ಬಜೆಟ್ ಅಲ್ಲಿ. ಬಾ ಕುಶಾಲನಗರ ಕೊಟ್ಟಿರಿ, ₹1 ಬೇಡ. ಯಾಕೆ ಕುಶಾಲನಗರ ಅಂತೀನಿ, ಇದು ಪಿರಿಯಾಪಟ್ಟಣ. ಅಲ್ಲಿಂದ ಅಲ್ಲಿ ಹೊಸಿ ದೂರ ಅದ. ಪಿರಿಯಾಪಟ್ಟಣ ಹೋದ್ರೆ ಅಲ್ಲೇ ಇವ್ರು ನಮ್ಮ ರಿಲೇಷನ್ ಅಲ್ಲೇ ಐತೆ ಕಿನ್ನೂರು, ಅಲ್ಲಿಗೆ ಹೋಗೋದಪ್ಪ. ಅದೇ ಒಂದ್ಸಲ ಹುಡುಗಿ ನೋಡಕ್ ಹೋಗಿದ್ರು, ಅವ್ರ ಮದ್ವೆ ಆಯ್ತಾ ಬಾ. ಅಲ್ಲಿ ಅದು ಪಿರಿಯಾಪಟ್ಟಣದ ಹತ್ರ ಒಂದು ಹುಡುಗಿ ನೋಡಕ್ ಹೋಗಿ. ಅದು ದೂರ ಅದ, ಗೊತ್ತೇ ಇಲ್ಲ ಅದು ನಮಗೆ, ಅದು ಅಷ್ಟು ಏನು ಹೇಳನೇ ಇಲ್ಲ ಅವ್ರು ಯಾಕೆ? ಒಂದು ಹುಡುಗಿದ್ರೆ ನೋಡಿ. ಅವ್ರಿಗೆ ದೂರ ಆಯ್ತಾ ಅವ್ರಿಗೆ ಆ ಸೈಡ್, ಈ ಕಡೆ ಕುಶಾಲನಗರ ಈ ಸೈಡ್, ಪಿರಿಯಾಪಟ್ಟಣ ಈ ಸೈಡ್ ನಾವು ಸುಮ್ಮನೆ ಇಲ್ಲ ಮೈತಲ್ಲ. ಅವನೆಲ್ಲ ಬಿಚ್ಕ ಕುಂತಿರೋದಕ್ಕೂ ಬಿಸಿ ಮಾಡ್ತಾವ. ಅಲ್ಲಿ ಸೆಕೆ ನನಗೆ ಹೆವಿ ಹೀಟ್ ಆಗೋಗಿದೆ. ಅದಕ್ಕೆ ಇವಾಗ ಆಯ್ತಾ, ಆ ಹುಡುಗಿ ಇಂಜಿನಿಯರಿಂಗ್ ಮಾಡಿದ್ದೇನೋ. ಬೈ ನಾವು ಅಲ್ಲೇ ಈಗ ನೋಡಿದ್ವಿ ಕೊಟ್ಟಿವರಲ್ಲೇ, ಚೂರು ಕೂಗಾಯ್ತು, ಉದ್ದಾಯ್ತು ಅಷ್ಟೇ. ಮನೋಜಂಗ ಏನಿಲ್ಲ ತಾಲಿ ಕಟ್ತೀನಿ ಅಂತ ಹೇಳಿದ್ರು. ಇವ್ರು ಆದ್ರೂ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇದ್ರಲ್ಲಿ. ಬೈ ಇಷ್ಟು ಕೊಟ್ಟಿರೋದು ಬೈ ತಡಿ ಒಂದು ಇನ್ಸ್ಟಾಗ್ರಾಮ್ ನಮ್ಮಲ್ಲೇ ಏನು ಇದಕ್ಕೆ ಬಿಡ. ಒಂದು 20 ಏನಾದ್ರು ನೀನು TT ನೋಡಿದ್ದೀನಿ ಗುರು ಹೊಟ್ಟ ಬರೋಣ. ಆಲೆ ಹೊಡೆದು ಹಿಂದೆ ಹಾಕ್ಲಿಲ್ಲ, ಸುಮ್ನಿರ್ ಗುರು. ಅವನ ಎದ್ರಕೊಂಡು ಅವನೇ ಸ್ಟ್ರೈಟ್ ಹೊಂಟದ. ಸುಮ್ಕುದಳ ಮರ್ಯ. ಇವರು TT ಗತ್ತೆ ಮೀಟರ್ ಇದ್ರೆ ಬಾರೋ ಅಂದೆ. ಇಲ್ಲ ಅಣ್ಣ ತಪ್ಪಾಯ್ತು ಅಂದ್ಬಿಟ್ಟು ಸ್ಟ್ರೈಟ್ ಹೊಂಟದ ಅವನು ಮೈಸೂರು ಕಡೆಗೆ. ಅದೇ ಭಯ 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 ಬರ್ಬೇಕಿತ್ತು. ಮೀಟರ್ ಇದ್ರೆ ಹಿಂಗೂ ಹೋಗ್ಬೋದಲ್ಲ.